ಜಗಳ ಅಲ್ಲ ಸರ್, ರೋಡು ಅಗಲೀಕರಣ ಆಗ್ತೈತೆ. ರೋಡ್ ಅಗಲೀಕರಣ ಆದಾಗ ನಾವು ಬೇರೆ ಪ್ರೈವೇಟ್ನವ್ರಿಗೆ ಮನವೊಲಿಸ್ತಿದ್ದೀವಿ, ಅವ್ರ ಹತ್ರ ಮಾತಾಡ್ತಿದ್ದೀವಿ. ಅವ್ರ ಮಾತುಕತೆಯಲ್ಲಿ ಏನು ಮಾಡವ್ರೆ, ಅವ್ರು ಆಯಿತು ಮಾಡ್ತೀವಿ ಅಂತ ಹೇಳವ್ರೆ. ಅವರು ನಮಗೊಂದು ಹೇಳವ್ರೆ, ನಿಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿರೋದು ನಿಮ್ಮ ಅಧೀನದಲ್ಲಿರೋ ಜಾಗಗಳನ್ನ ಫಸ್ಟು ತೆರವು ಮಾಡಿ ಆಮೇಲೆ ನಮ್ಮನ್ನು ಕೇಳಿ ಅಂತ. ಅದಕ್ಕೆ ನಾವೇನು ಮಾಡಿದ್ವಿ, ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಾವು ಬಾಡಿಗೆ ಕೊಟ್ಟಿರೋ ಅಂಗಡಿಗಳಿಗೆ ಏನು ಮಾಡಿದ್ವಿ, ನಾವು ನೋಟಿಸ್ ಕೊಟ್ಕೊಂಬಂದ್ವಿ. ಮೊದಲು 5/5ಕ್ಕೆ ಕೊಟ್ಟಿದ್ದೀವಿ, 5ನೇ ತಾರೀಕು 5ನೇ ತಿಂಗಳಲ್ಲಿ. ಯಾಕೆಂದರೆ PWD ಇನ್ನವರು ನಮಗೆ ನೋಟಿಸ್ ಕೊಟ್ಟಿದ್ರು ಅಲ್ಲಿಗೆ ಪಂಚಾಯತಿಗೆ, ಇಂಥ ನಿಮ್ಮ ವ್ಯಾಪ್ತಿನಲ್ಲಿರೋ ಅಂಗಡಿಗಳನ್ನೆಲ್ಲ ನೀವು ತೆರವು ಮಾಡಿಸಿ ಅಂತ. ನಮ್ಮಿಂದ ಎಲ್ಲರಿಗೂ ನೋಟಿಸ್ ಕೊಟ್ವಿ. ನೋಟಿಸ್ ಕೊಟ್ಟಾಗ ಅವತ್ತಿಂದ ನೋಟಿಸ್ ಕೊಡ್ತಿದ್ದೀವಿ, ಇದಾಗಿಲ್ಲ. ಇಲ್ಲಿ 3 ಅಂಗಡಿ ಐತೆ, ಮೇಲ್ಗಡೆದು ಗ್ರಂಥಾಲಯ ಅಂತ. ಈ ಗ್ರಂಥಾಲಯ ಇರೋದೇನಂತಂದರೆ ಅಲ್ಲಿ ನಮ್ಮ ಪಂಚಾಯಿತಿ ಹತ್ರ ಒಂದು ಹೈಟೆಕ್ ಇದು ಗ್ರಂಥಾಲಯ ಮಾಡಿರೋದ್ರಿಂದ ಅದು ಡೆಮಾಲಿಷ್ ಮಾಡಬೇಕು, ಅದು ಬಿದ್ದೋಗೋ ಸ್ಥಿತಿನಲ್ಲ ಐತೆ. ಇಲ್ಲಿ ಕೆಳಗಡೆ 3 ಅಂಗಡಿ ಅವೆ. 3 ಅಂಗಡಿನಲ್ಲಿ 2 ಅಂಗಡಿ ಇರೋರು ಆಗಲೇ ಬರ್ಕೊಟ್ಟವ್ರು ನಮಗೆ ಏನಂತ, ನಾವು ಖಾಲಿ ಮಾಡ್ತಾಯಿದ್ದೀವಿ, ನಿಮ್ಮ ಇದಕ್ಕೆ ತೊಗೊಳ್ರಿ, ಕಂಟ್ರೋಲಿಗೆ ತೊಗೊಳ್ರಿ ಅಂತ. ಆಯಿತು ಅಂತ ಇವ್ರಿಗೆ ಎಲ್ಲರೂ ಇವ್ರು ಅವತ್ತಿಂದನೂ ನಾಳೆ ಮಾಡ್ತೀನಿ, 1 ತಿಂಗಳು ಮಾಡ್ತೀನಿ, 7 ದಿನಕ್ಕೆ ಮಾಡ್ತೀವಿ ಅಂತ ನಾವು ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿಕೆ ಮೇಲೆ ಆಗೋಯ್ತು. ಬಿಟ್ಟರೆ ಈಗಲೂ ಅದು ಹೇಳ್ತಿರೋದು ಅವ್ರು ಏನಂದರೆ, ಇನ್ನು 3 ದಿನ ಬಿಟ್ಬಿಡಿವೋ ಅಂತ. ಇನ್ನು 3 ದಿನ ಎಲ್ಗೋತಿದ್ದೀವಿ ಅಂತ ಅವ್ರೇನು ಹೇಳ್ತಿಲ್ಲ. ನಾವು ಮೊದಲಿಂದ ಕೇಳಿದಾಗ ಎಲ್ಲೋಗೋಣ ಅಂತಿದ್ರು. ಕೆಳಗಡೆ ಯಾವುದೋ ಒಂದು ಅಂಗಡಿ ಕಟ್ತಿದ್ದೀವಿ, ಅಲ್ಲಿ ಹೊಟ್ಟೋತೀವಿ ಅಂತಂದರು. ನಾವು ಏನೋ ಬಿಡೋ ಅಂತ ಕಟ್ಟೋರಿಗೆ ಯಾಕೆ ತೊಂದರೆ ಕೊಡ್ಬೋದು ಆಯಿತು ಅಂತ ಅದಕ್ಕೂ ಸುಮ್ಮನೆ ಆದ್ವಿ. ಅದು ಕಟ್ಟಿದ್ದಾಯ್ತಾ, ಏನೋ ಪ್ಲಾಸ್ಟಿಕ್ ಮಾಡ್ಕೊಂಡು ಹೊಟ್ಟೋತಾರೆ ಅಂದರೆ ಪ್ಲಾಸ್ಟಿಕ್ ಮಾಡ್ತಿಲ್ಲ, ಅಫ್ಟೇರ್ ಕಟ್ಟಕ್ಕೆ ಹೋಗೋರೆ. ಆ ಅಫ್ಟೇರ್ ಕಟ್ಟಕ್ಕೆ ಹೋಗೋದು ಬೇರೆ, ಎಷ್ಟು ದಿನ ಆಗ್ತದೆ? ಅಲ್ಲೆಲ್ಲ ಪ್ಲಾಸ್ಟಿಕ್ ಮಾಡಿ ಕೆಳಗಡೆ ಇಳಿದು ಅಲ್ಲಿ ಪ್ಲಾಸ್ಟಿಕ್ ಮಾಡಿ ಅಂಗಡಿ ಮಾಡೋಕ್ಕತ್ತದ? ಯಾರೋ ನನಗೆ ಹೇಳಿದ್ರು ನಮ್ಗೆ ಬಾಡಿಗೆ ಬರ್ತೀರಾ ಅಂತ ಕೇಳಿದ್ರು ಅಂದರು. ಮತ್ತೆ ಎಲ್ಲೋತಾರೆ ಹೇಳಿ ನೋಡೋಣ. ಈಗ ನಾವು ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿರೋ ಜಾಗಗಳನ್ನೇ ಅವ್ರಿಗೆ ಬಿಡಿಸ್ಕೊಡೋಕ್ಕಾಗಲಿಲ್ಲ ಅಂತಂದರೆ, PWDನ ಬಿಟ್ಕೊಡ್ಲಿಲ್ಲ ಅಂತಂದರೆ ಅವ್ರು ರೋಡ್ ಹೆಂಗೆ ಅಗಲೀಕರಣ ಮಾಡ್ತಾರೆ? ಅವ್ರು ಏನು ಊರು ಇಂಪ್ರೂವ್ ಮಾಡ್ತಾರೆ? ಅಕ್ಕಪಕ್ಕ ಊರವರು ಜನಗಳೆಲ್ಲ ನಮಗೆ ಬೈತಾರೆ, ಧೂಳು ಓಡಾಡೋಕ್ಕಾಗಲ್ಲ, ಏನು ಹಿಂಗೆ ಮಾಡ್ತಿದ್ದೀರಾ ನೀವು ಅಂತ. ನಮ್ಮ ಕೆಲಸ ನಾವೇನು ಮಾಡೋಣ? ಆಯಿತು, ಯಾರು ಕೇಳೋಕ್ಕಾಗಲ್ವಾ? ನಾನು ಕೇಳ್ತಿದ್ದೀನಿ, ಈ ಊರಿನ ವ್ಯಕ್ತಿಯಾಗಿ ನಾನು ಈ ಊರಿನ ಪ್ರಜೆಗೆ ನಾನು ಕೇಳ್ತಿದ್ದೀನಿ. ಕೇಳಬಾರ್ದು ಅಂತ ಎಲ್ಲ ಐತೆ. ಆದರೆ ನಾವೇನು ಅವ್ನು ಕೇಳೋಕ್ಕೆ ಹೋಗಿರಲಿಲ್ಲ. ಕೆಲಸ ಮಾಡೋರು ಮಾಡ್ತಿದ್ರಲ್ಲ, ಅವ್ರ ಜೊತೆ ನಿಂತಿದ್ವಿ. ನಮ್ಮ ಪಂಚಾಯತಿ ವರ್ಕರ್ ಕೆಲಸ ಮಾಡ್ತಾಯಿದ್ರು. ಆ ವರ್ಕರ್ ಏನು ಮಾಡಿದ್ರು, ತಗೊಂಡು ಬಿದ್ದೋಗಿದ್ದಲ್ಲಿ ಎತ್ತಿಡ್ತಿದ್ರು. ಅವ್ರು ಕಾಂಟ್ರಾಕ್ಟ್ ಮಾಡ್ತಿದ್ದರು, ಅವ್ರ ಗಾಡಿಗಳೇ ಬಂದ್ಬಿಟ್ಟು ಅದನ್ನು ಕಿಡ್ತಿದ್ದು. ಆದ್ರೂ ಅವನ ಅಂಗಡಿಗೆ ಏನೂ ಡ್ಯಾಮೇಜ್ ಮಾಡ್ತಿರಲಿಲ್ಲ. ನೋಡೋಣ ಅವ್ನು ಬಿಡಲಿ ಅಂತ. ಏನೋ ಇಲ್ಲಿ ಎರಡು ಕೊಟ್ಟವ್ರೆ. ಈ ಭಾಗ್ಯಮ್ಮನವರು ಅನಂತಕೃಷ್ಣನ ಹೆಂಡತಿ ಒಂದು, ಅವ್ರೇನು ಮಾಡವ್ರೆ ಕೊಟ್ಟವ್ರೆ. ಆಮೇಲೆ ಏನು ಮಾಡೋರೆ, ಮುನ್ರಾಜ್ ಒಬ್ಬ ಅಂಗಡಿ ಇಟ್ಕೊಂಡವನೆ. ಅವನು ಏನು ಮಾಡೋನೆ, 26ನೇ ತಾರೀಕು ಕೊಟ್ಟಿದ್ದಕ್ಕೆ ನೋಡಿ ನಮ್ಗೊಂದು ಲೆಟ್ರ್ ಕೊಟ್ಟವನೆ. ಏನಂತ ಕೊಟ್ಟವನೆ, 20 ದಿನ ಕಾಲಾವಕಾಶ ಕೊಡಿ, ಆಮೇಲೆ ನಿಮ್ಮ ಅಂಗಡಿ ನೀವು ತೊಗೊಳ್ಳಿ ಅಂತ. ಈ ಎಲ್ಲ ಅಂಗಡಿಗಳು ಕೊಟ್ಟಾದ್ಮೇಲೂ ಅವ್ರು ಯಾಕೆ ಖಾಲಿ ಮಾಡ್ತಿಲ್ಲ? ಯಾಕೆ ಅಕ್ರಮವಾಗಿ ನಮ್ಮ ಪಂಚಾಯತಿ ಮಳಿಗೆನಲ್ಲಿ ಇನ್ನೂ ಅವರು ಬಿಡೋದು ಲೇಟ್ ಆಗ್ತದಾ? ಏನು ಹೇಳ್ತಿರೋದವ್ರೆ, ಇನ್ನು 3 ದಿನ ಟೈಮ್ ಕೊಡಬೇಕಾಗಿತ್ತು ಅಂತ ಹೇಳ್ತಾರೆ. 3 ದಿನ ಹಾಳಾಗಿ ತಗೊಂಡ್ಬಿಟ್ಟೋಗ್ಲಿ. ಅವ್ರು 3 ದಿನ ತಗೊಂಡಿರೋದು. 5ನೇ ತಾರೀಕು ಕೊಟ್ಟಿದ್ದೀವಿ, 5ನೇ ತಾರೀಕು 5ನೇ ತಿಂಗಳು. ಎಷ್ಟು ದಿನ ಆಯ್ತು ಇಲ್ಲಿಗೆ? ಎಷ್ಟು ದಿನ ಆಯ್ತು ಸರ್? 5 ತಿಂಗಳಾಯಿತು. 5 ತಿಂಗಳಾದ್ರೆ ಯಾರು 5 ತಿಂಗಳು ಟೈಮ್ ಕೊಡ್ತಾರಾ? ರೋಡ್ ಹಂಗೆ ಅಲ್ಲಿ ಕೆಸರೆಲ್ಲ ಇಟ್ಕೊಳ್ಳೋಣ. 7 ದಿನ ಅಂತ ಟೈಮ್ ಕೊಟ್ಟಿದ್ದೀವಿ. ಪ್ರತಿ ಸರಿ ಕೊಟ್ಟು ಏನಿದು? ಈಗ ಪಾಪ ಬೇರೆ ಯಾರೆಲ್ಲನೂ ಅವ್ರು ನಮ್ಮ ಸ್ವಂತ ಅಂಗಡಿ ಅಂತ ಮಡಿಕೊಂಡಿದ್ದಾರಲ್ಲ, ನಮ್ಮ ಹತ್ರ ಹೇಳ್ತವ್ರೆ, ಇಷ್ಟು ಹೊಡ್ಕೊಳ್ಳಿ, ಊರು ಇಂಪ್ರೂವ್ ಆಗಬೇಕು ಅಂತ. ಪಂಚಾಯತಿ ಜಾಗ ಬಿಟ್ಕೊಡಕ್ಕೆ ಏನಿದ್ದು ಗಲಾಟೆ ಹೇಳಿ? ನಾವು ಕೇಳ್ತಿದ್ದೀವಿ, ನೋಟಿಸ್ ಕೊಟ್ಟಿದ್ದೀವಿ, ಟಚ್ ಮಾಡಿಲ್ಲ. ಯಾಕಂದರೆ ಅವರು ಕೋರ್ಟಲ್ಲಿ ಏನು ಮಾಡವ್ರೆ, ಸ್ಟೇ ತಂದವ್ರೆ. ಅದಕ್ಕೇನು ಮಾಡಿದ್ದೀವಿ, ಅವರೇ ಹೊಡ್ಕೊಡ್ಲಿ ಅಂತ. ಯಾಕಂದರೆ ಕುಯ್ದು ಕೊಡಲಿ, ಅವ್ರ ಪಾಪ ಹಿಂದ್ಗಡೆ ಜಾಗ ಇದ್ರೆ ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತ ನಮಗೂ ಮನೋವಿತಿ ಇದೆಯಲ್ವಾ, ನಮಗೂ ಮನುಷ್ಯತ್ವ ಇದೆಯಲ್ವಾ. ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ, ಖಾಲಿ ಮಾಡಿಬಿಟ್ಟು ಅವ್ರು ಹೊಡ್ಕೊಡ್ಲಿ ಅಂತ. ಇವತ್ತು ಬೆಳಗ್ಗೆ ಕೇಳಿದ್ವಿ ಅವ್ರಿಗೆ, ಆಯ್ತು ಇನ್ನೊಂದು 2 ದಿನದಲ್ಲಿ ನಾವೇ ಕೊಟ್ಬಿಡ್ತೀವಿ, ಇಲ್ಲ ಅಂದರೆ ನೀವೇ ಹೊಡ್ಕೊಳ್ರಿ ಅಂತ ಹೇಳವ್ರೆ. ಹೇಳಿದ್ದೀವಿ, ನಮ್ಮ ಕರ್ತವ್ಯ, ಪಂಚಾಯತಿ ಕರ್ತವ್ಯ, ನಮ್ಮ ಊರಿನ ಕರ್ತವ್ಯ, ನಮ್ಮ ಕರ್ತವ್ಯ. ಊರಿಗೆ ಒಳ್ಳೇದಾಗಬೇಕು ಅಂತ ನಮ್ಮ ಎಲ್ಲರ ಕರ್ತವ್ಯ ಅಲ್ವಾ ಅದು? ಅವನಿಗೆ ಯಾಕೆ ಊರಿನ ಕರ್ತವ್ಯ ಅನ್ಸಲ್ಲ? ಏನು ಬಿಟ್ಕೊಡ್ತಿರೋದು ಅವನಿಗೇನು ಜಾಗ ಅಲ್ವಲ್ಲ? ಬಿಟ್ಕೊಡ್ತಿರೋದು ಯಾವ ಜಾಗ? ಪಂಚಾಯತಿ ಆಸ್ತಿ ಬಿಟ್ಕೊಡೋಕ್ಕೇನು? ಅದರಲ್ಲೂ ಒಂದು ಅಂಗಡಿ ಅವನಿರೋದು, ಅವನ ಬಾಡಿಗೆ ಕಟ್ತಿರೋದು ಒಂದು ಅಂಗಡಿಗೆ. 12 ಅಂಗಡಿಗೆ ಬೇರೆ ಬಿಟ್ಕೊಟ್ಟವ್ರಲ್ಲ, ಆಲ್ರೆಡಿ ಕೊಟ್ಟವ್ರಲ್ಲ, ವಾಪಸ್ ನೋಟಿಸ್ ನಮಗೆ ಕೊಟ್ಟವ್ರಲ್ಲ. ನೀವು ಆ ಜಾಗ ತೊಗೊಳ್ಳಿ, ನಿಮ್ಮ ಅಂಗಡಿ ಹೊಡೆದಾಕಡ್ರಿ, ನಿಮ್ಮ ಏನನ್ನ ಮಾಡಿ ಅಂತ ಕೊಟ್ಟವ್ರಲ್ಲ. ಬಿಡಿ, ಮಾಡ್ಕೊಂತೀವಿ. ಮೇಲ್ಗಡೆ ಗ್ರಂಥಾಲಯ ಒಳಗೆ ಇವಂದೇನು ಕೇಳಬೇಕು? ಮೇಲ್ಗಡೆ ಗ್ರಂಥಾಲಯ ಅದಾಗಲೇ ಹಳೇದಾಗ್ಬಿಟ್ಟೈತೆ. ಅಲ್ಲಿ ನೋಡಿದ್ರೆ ಹೊಸದು ಐತೆ, ಹೈಟೆಕ್ ಇದೆ. ಇದಿಲ್ಲ, ಓಪನ್ ಆಗಲೇ 3-4 ವರ್ಷ ಅಥವಾ 5-6 ವರ್ಷನೇ ಆಗೋಯ್ತು ಅನ್ಕೊಳ್ರಿ. ಅದು ಹಾಳು ಬಿದ್ದೋಗೈತೆ. ಬಿಡಿ, ಅದನ್ನು ಮಾಡ್ತಿದ್ದೀವಿ. ಇವನ ಅಂಗಡಿಗೇನು ಟಚ್ ಮಾಡಿಲ್ವಲ್ಲ. ಮೇಲ್ಗಡೆ ಇವು ಅಂಗಡಿ ಕೇಳೋ ಟೈಮಲ್ಲಿ ಅಲ್ಲೇನೋ ಕೆಳಗಡೆ ಬಿದ್ದೋಗಿರ್ಬೋದು. ಹೌದು, ಒಪ್ಕೊಂತೀರಿ.
ಎಲ್ಲ ಏಕ ಶೀಟ್ಗಳು ಕಿತ್ತಾಕಿದ್ದೀವಿ. ಯಾಕಂದರೆ ಅವ್ರ ಅಂಗಡಿ ನಮ್ಮದು ಅಂತಾರಲ್ಲ, ಶೀಟ್ ಅವ್ರದ್ದಲ್ವಲ್ಲ, ಮುಂದೆಗಡೆ ಹಾಕಿದ್ರೆ ಶೆಡ್ ಅವ್ರದ್ದಲ್ವಲ್ಲ, ಕಿತ್ತಾಕೇನು? ಇವತ್ತು ಈ ಕೆಲಸ ಮಾಡಿರೋದು ನಾವಲ್ಲ, PW ಕಾಂಟ್ರಾಕ್ಟರ್ ಅವರಲ್ಲ, ಕಾಂಟ್ರಾಕ್ಟ್ ಸಂಬಂಧಪಟ್ಟ ಮೇಸ್ತ್ರಿ ಅವನಲ್ಲ. ಮೇಸ್ತ್ರಿ ಏನು ಮಾಡೋಣ, ಅವ್ರನ್ನ JCB ತಂದು ಕಿತ್ತಾಕಿರೋದು. ನಾನು ಯಾವುದೇ ಕಾರಣಕ್ಕೂ ನಾನು ಯಾಕೆ ಬಿಟ್ಲಿ? ಅವರೇ ಕೆಲಸ ಕೊಟ್ಟು ಅವರೇ ಇದು ಮಾಡೋ ಟೈಮಲ್ಲಿ ಮಾಡೋಣ. ನಮಗೇನಂದರೆ ನಮ್ಮ ಮೇಲೆ ಒಳ್ಳೆ ಕೆಲಸ ಹಾಕ್ಕೊಟ್ಟವ್ರೆ, ನಾವು ಸ್ಪಂದಿಸಿಲ್ದಿರ ಬೇರೆ ಯಾರು ಸ್ಪಂದಿಸ್ತಾರೆ ಅಂತ ಆ ಜಾಗದಲ್ಲಿ ನಾವು ಇದ್ದೀವಿ, ನೋಡ್ಕೊತಿದ್ದೀವಿ. ಎಷ್ಟು ದಿನ ನಾನು ಸುಮಾರು ಸರಿ ಫೋನ್ ಮಾಡಿದ್ದೇನೆ ಉಪಾಧ್ಯಕ್ಷ ದ್ಯಾಮಗೌಡಲಿಗೆ, ಎಷ್ಟು ಸರಿ ಫೋನ್ ಮಾಡಿದ್ದೀನಿ. ಫೋನ್ ಮಾಡಿದಾಗೆಲ್ಲ ಈಗ ಅಂತಾನೆ. ಅವನು ಇಲ್ವಾ ಅಲ್ಲಿ ಕಾಂಪ್ಲೆಕ್ಸ್ ಇಲ್ವಾ? ಕಾಂಪ್ಲೆಕ್ಸಲ್ಲಿ ಒಂದು ತಿಂಗಳು ಏನೋ ಹೆಚ್ಚು ಕಡಿಮೆ ಬಿಟ್ಬಿಡ್ತಾನಾ? ಅಲ್ಲೇ ಐತೆ ಅಂಗಡಿಗಳು ಕಟ್ಕೊಂಡವನೆ. ನಾನು ಹೇಳಿದ್ದೀನಿ ಎಲ್ಲನೂ ಒಂದು ಶಿಫ್ಟ್ ಮಾಡ್ಕೊಳ್ಳಿ ಅಂತ. ಈಗ ಜಾಗ ಇವನ ಹತ್ರ ಇದ್ರೂ ಇಷ್ಟೊಂದು ತೊಂದರೆ ಕೊಡ್ತಾನಂದ್ರೆ ದೌರ್ಜನ್ಯ ಮಾಡ್ತಿರೋದು ಇವನಲ್ವಾ?